ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೆಕಾರ್ಡ್ಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಚಾಕ್ಲೇಟ್ ಬರ್ಫಿ. ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ. ಅಂಥದ್ರಲ್ಲಿ ಈ ಥರ ಒಂದು ಚಾಕ್ಲೇಟ್ ಬರ್ಫಿ ಮಾಡಿಕೊಟ್ರೆ ತುಂಬ ಸೂಪರ್ ಇರುತ್ತೆ. ಇದು ಮಾಡೋದು ಸುಲಭ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ ಬನ್ನಿ. ಇಲ್ಲಿ 1 ಕಪ್ ಆಗೋಷ್ಟು ನಾನು ನಂದಿನಿ ಬ್ರ್ಯಾಂಡದು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಮಿನಿಮಮ್ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. 1 ಕಪ್ಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪೌಡ್ರು ತೆಗೆದಿಟ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಮಿನಿಮಮ್ 1/4 ಕಪ್ ಆಗೋಷ್ಟು. ನೋಡಿ ಯಾವ ಬ್ರ್ಯಾಂಡ್ದಾದ್ರು ತೊಗೊಳ್ಳಿ ನೀವು ಕೋಕೋ ಪೌಡರು. ಒಂದು 1/4 ಕಪ್ ಆಗೋಷ್ಟು. ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ, ಹಸಿ ಹಾಲೆ. ಒಂದು 4 ಟೇಬಲ್ ಸ್ಪೂನ್ ತುಪ್ಪ ಬೇಕಾಗುತ್ತೆ. ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಎಲ್ಲ ಮಿನಿಮಮ್ 10 ಪೀಸ್ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ಪಿಸ್ತಾ 3 ಥರ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಣ. ಈ ಡ್ರೈ ಫ್ರೂಟ್ಸ್ ಹುರಿಯೋದ್ರಿಂದ ಅದು ಕ್ರಿಸ್ಪಿನೆಸ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಸ್ವೀಟ್ಗಳಲ್ಲಿ ಬಳಸೋಕ್ಕೆ ಸೂಪರಾಗಿರುತ್ತೆ. ಇದನ್ನು 1 ನಿಮಿಷ ಹುರಿದಿದ ಮೇಲೆ ಅದನ್ನು ಎತ್ತಿಟ್ಕೊಂಡು ಇನ್ನೊಂದು ನಾನ್ ಸ್ಟಿಕ್ ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ತುಪ್ಪ ಬದಲು ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ತುಪ್ಪ ಜಾಸ್ತಿ ನಮಗೆ ಫ್ಲೇವರ್ ಜಾಸ್ತಿ ಬೇಡ ಮೇಡಮ್ ಅನ್ನೋರು ಸ್ವಲ್ಪ ತುಪ್ಪ ಕಡಿಮೆ ಕೂಡ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವೀಟ್ ಜಾಸ್ತಿ ಕೂಡ ಹಾಕೋಬೋದು. ನೀವು ಸಕ್ಕರೆನೇ ಹಾಕೊಬೋದು, ಅದು ಕರಗೋದಕ್ಕೆ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಮನೇಲಿ ಸ್ವಲ್ಪ ಸಕ್ಕರೆ ಪುಡಿ ಇಟ್ಕೊಂಡಿದ್ದೆ ಎಕ್ಸ್ಟ್ರಾ. ಸೊ ಅದನ್ನೇ ಬಳಸ್ತಾ ಇದ್ದೀನಿ, ಇನ್ನೇನು ಇಲ್ಲ. ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಕೊಳ್ಳಿ. ಈಗ ಮಿಲ್ಕ್ ಪೌಡರ್ ಹಾಕೋವಾಗ ನೆನಪಿರಲಿ ಸ್ಟವ್ ಸಿಮ್ಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಅದು ಬೇಗನೆ ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರನೇ. ಮತ್ತು ಇದನ್ನು ಗಂಟಾಗದೇ ಇರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ಈ ಕೋಕೋ ಪೌಡ್ರ್ ಇವಾಗ ಹಾಕ್ಕೊತಾ ಇದ್ದೀನಿ. ಕೋಕೋ ಪೌಡರ್ ನಿಮಗೆ ಈಸಿಯಾಗಿ ಆನ್ಲೈನ್ಗಳಲ್ಲಿ ಸಿಗುತ್ತೆ. ಇಲ್ಲಾಂದರೆ ಮಾಲ್ಗಳಿಗೆ, ಶಾಪಿಂಗ್ ಮಾಲಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ, ನಿಮಗೆ ಕಡಿಮೆ ರೇಟ್ಗೆ ಸಿಗುತ್ತೆ ಕೋಕೋ ಪೌಡರು. ಇವಾಗ ಇದನ್ನು ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಬರ್ಫಿನ ನೀವು ನಿಮ್ಮ ಮನೆಗಳಲ್ಲಿ ಬರ್ತಡೇ ಆದಾಗ ಯಾರಿಗಾದ್ರೂ ಸ್ವೀಟ್ ಕೊಡಬೇಕಾಗುತ್ತಲ್ಲ, ಅಂಥ ಟೈಮಲ್ಲಿ ನೀವೇ ಈಸಿಯಾಗಿ ಜಾಸ್ತಿನೇ ಮಾಡ್ಕೊಬೋದು. ಸೊ ನೀವು ಮಾಡಿಕೊಟ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಯಾವುದಾದ್ರು ಫಂಕ್ಷನ್ಗೆ ಹೋಗೋದಾದರೆ, ಸೊ ಗಿಫ್ಟಾಗಿ ಕೊಡೋದಾದರೆ ಬರ್ತಡೇಗಳಿಗೆ ಅಂಥವ್ರಿಗೆಲ್ಲ ನೀವು ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಇಷ್ಟಪಡೋರು ಈ ಥರ ಒಂದು ರೆಸಿಪಿ ಮಾಡಿದ್ರೆ ಸೂಪರಾಗಿರುತ್ತೆ. ಸೊ ಅದರಲ್ಲೂ ಇವತ್ತು ನಾನು ಕ್ರಿಸ್ಮಸ್ ಸ್ಪೆಷಲಾಗಿ ಈ ಥರ ಬರ್ಫಿ ಮಾಡ್ತಾಯಿದ್ದೀನಿ. ಮನೆ ಗೆಸ್ಟ್ ಬಂದಾಗ ಈ ಥರ ಒಂದು ಸ್ವೀಟ್ ಕೊಡ್ಬೋದು. ಇವಾಗ ಆಲ್ಮೋಸ್ಟ್ ಇದು ಬಂದಿದೆ. ಮಿನಿಮಮ್ ಒಂದು 5 ನಿಮಿಷ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ಲೈಟಾಗಿ ಉಂಡೆ ಕಟ್ಟೋ ಥರ ಆಗಿದೆ. ಇನ್ನೊಂದು ನಿಮಿಷ ಮಿಕ್ಸ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಇವಾಗ ಇದು ರೆಡಿ ಆಗಿದೆ. ಸೊ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ಸೊ ಅದಕ್ಕೆ ಬಂದರೆ ಸಾಕು, ತೀರಾ ತೆಳ್ಳಗಿರ್ಬಾರ್ದು, ಸ್ವಲ್ಪ ಗಟ್ಟಿಗಿರಬೇಕು. ಇವಾಗ ನಾನು ಬಟರ್ ಪೇಪರ್ಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ. ನೀವು ಬಟರ್ ಪೇಪರ್ ಇಲ್ಲ ಅಂದರೆ ನಾರ್ಮಲ್ ಪ್ಲೇಟ್ಗೆ ನೀವು ತುಪ್ಪ ಹಚ್ಚಿಟ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ನಾನು ಏನು ಹಾಕ್ತಾಯಿದ್ದೀನಿ ಅದು ಹಾಗೆ ಕೂತಿದೆ, ಅದೇ ಥರನೇ ಇರಬೇಕಾದ. ಸೊ ಹಾಕಿದ ತಕ್ಷಣ ಫುಲ್ಲು ಜಾರ್ಕೊಂಡು ಹೋಗ್ಬಾರ್ದು ಎಲ್ಲ ಕಡೆನೂ, ಆವಾಗ ಅದು ಇನ್ನೂ ತೆಳ್ಳಗಿದೆ ಅಂತ. ಅಕಸ್ಮಾತ್ ಏನಾದರೂ ಆ ಥರ ಇದ್ದರೆ ನೀವು ಮತ್ತೆ ಬಿಸಿ ಮಾಡ್ಕೊಳ್ಳಿ. ಇವಾಗ ನಿಮಗೆ ದಪ್ಪಕ್ಕೆ ಬೇಕಂದರೆ ದಪ್ಪಕ್ಕಾದ್ರೂ ಶೇಪ್ ಮಾಡ್ಕೊಳ್ಳಿ, ತೆಳ್ಳಗೆ ಬೇಕಂದರೆ ತೆಳ್ಳಗಾದ್ರೂ ಮಾಡ್ಕೊಳ್ಳಿ. ನಾನು ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ. ಈಗ ಉಳಿದಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಹಾಗೆ ಸ್ವಲ್ಪ ಪ್ರೆಸ್ ಮಾಡ್ಕೊತೀನಿ, ಯಾಕಂದರೆ ಎಲ್ಲ ಅದಕ್ಕೆ ಅಂಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಮಿನಿಮಮ್ ಇದನ್ನು 1 ಅವರ್ ಆದರೂ ರೂಮ್ ಟೆಂಪ್ರೇಚರಲ್ಲಿ ನೀವು ಆರಕ್ಬಿಡಿ, ಫ್ರಿಜ್ಜಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ. ಸೊ ಇವಾಗ 1 ಅವರ್ ಬಿಟ್ಟಿದೆ, ಚೆನ್ನಾಗಿ ಆರಿದೆ. ಇವಾಗ ನಾನು ಪಿಜ್ಜಾ ಕಟ್ಟರಲ್ಲಿ ಕಟ್ ಮಾಡ್ಕೊತಿದ್ದೀನಿ. ನೀವು ಚಾಕುನಿಂದಾದರೂ ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡೈಮಂಡ್ ಶೇಪ್ ಬೇಕಂದರೆ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಇದೇ ಥರ ಕಟ್ ಮಾಡ್ಕೊಳ್ಳಿ ಸ್ಕ್ವಯರ್ ಆಗಿ. ಆಮೇಲೆ ಈ ರೆಸಿಪಿನ ನೀವು ಏನಿಲ್ಲ ಅಂದ್ರೂ ಒಂದು 10 ದಿವಸ ನೀವು ಒಂದು ಬಾಕ್ಸಲ್ಲಿ ಇಟ್ಕೋಬೋದು. ಸೊ ಫ್ರೆಶ್ಶಾಗಿ ಹಾಗೆ ಸ್ವೀಟ್ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಸೂಪರಾಗಿ ಬಂದಿದೆ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಸಖತ್ತಾಗಿ ಬಂದಿದೆ. ನಾನು ಹೇಳ್ದಂಗೆ ನೀವು ಈ ರೆಸಿಪಿನ ಮಾಡಿದ್ರೆ ಒಂದು 10 ದಿವಸವರೆಗೂ ಇಟ್ಕೊಂಡು ತಿನ್ಬೋದು. ಇಲ್ಲಾಂದರೆ ನೀವು ಯಾವುದಾದ್ರೂ ಹಬ್ಬಗಳಲ್ಲಿ, ಫಂಕ್ಷನ್ಗಳಲ್ಲಿ ಮಾಡಿ ಕೂಡ ಇಟ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಇವತ್ತು ನಾನು ಮಾಡಿರೋಂಥ ರೆಸಿಪಿ ಚಾಕ್ಲೇಟ್ ಬರ್ಫಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ದಯವಿಟ್ಟು ಮರೆಯದೆ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.